ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ, ಅಪ್ಪ ಹೇಳ್ದೆ ಕೇಳ್ದೆ ಎಲ್ಲ ಹೋಗೋದಕ್ಕೆ ಸಾಧ್ಯ ಅಮ್ಮ? ನೀನ್ ಅವ್ರನ್ನ ಏನು ಕೇಳಲಿಲ್ವಾ? ಕೇಳಿದ್ರೆ ಹೇಳ್ತಾರ? ಅದಕ್ಕೆ ಬೇರೆ ಕೊಂಕಮತ್ತ ಬೆರೆಸಿ ಇಷ್ಟಿಷ್ಟಪ್ಪ ಕಣ್ಣು ಬಿಟ್ಬಿಟ್ಟು ಹೋಯ್ತಾರೆ. ಛೇ, ಅಪ್ಪ ಈ ನಡುವೆ ಯಾಕೇನು ಹೇಳ್ದೆ ಏನೇನೋ ಮಾಡ್ತಿದ್ದಾರೆ. ಅನು, ನೀನು ನಿಮ್ಮ ಅಪ್ಪನ ಬಗ್ಗೆ ಇಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಮಾ, ನೀ ಸುಮ್ಮನಿರಮ್ಮ. ಹಿಡ್ದಿದ್ದೆ ಆಟ. ನೀನು ನಿಮ್ಮಪ್ಪ ಒಂದೇ. ಕೊನೆ ಪಕ್ಷ ಎಲ್ಲಿದ್ಯಾ ಅಂತ ಫೋನ್ ಮಾಡಾದ್ರೂ ಕೇಳು. ವಯಸ್ಸು ಆಗ್ತಾ ಆಗ್ತಾ ಅದೇನು ಮರವು ಬಂದಿದೆಯೋ ನಿಮ್ಮ ಅಪ್ಪನಿಗೆ, ಆದರೆ ವಯಸ್ಸಾಯ್ತು ಅಂತ ಮಾತ್ರ ಒಪ್ಕೊಳ್ಳಲ್ಲ. ಅನು, ಈಗ ನೀನು ಹೇಳ್ದೆ ಎಲ್ಲಿಗೆ ಹೋಗ್ತಿದ್ಯಾ? ಅಪ್ಪ ಹೋಗಿ ಜಾಸ್ತಿ ಹೊತ್ತಾಗಿರಲ್ಲ ಅಲ್ವಾ? ಇಲ್ಲ, ನೀನು ರಮೀನ್ ಹತ್ರ ಮಾತಾಡಕ್ಕೆ ಹೋದಲ್ಲ, ಆಗೋದ್ರು ಅನ್ಸುತ್ತೆ. ಸರಿ, ಹಾಗಾದ್ರೆ ನಾನು ಹೋಗಿ ಅಪ್ಪನ ಹುಡ್ಕೊಂಡು ಬರ್ತೀನಿ. ಇಲ್ಲೇ ಎಲ್ಲೋ ಹತ್ರದಲ್ಲಿರ್ತಾರೆ. ಯಾಕೇನು ಬರ್ತಾರೆ ಬಿಡು. ಇಲ್ಲ ಅಮ್ಮ, ಅಲ್ಲಿವರೆಗೂ ನನ್ನ ಕೈಲಿ ಕಾಯೋದಕ್ಕಾಗಲ್ಲ. ನಾನು ಈಗಲೇ ಹೋಗಿ ನೋಡ್ತೀನಿ. ಅನು ಇರು, ನಾನು ನಿನ್ನ ಜೊತೆ ಬರ್ತೀನಿ. ಯಾಕೆ ಒಬ್ಳೆ ಹೋಗ್ತೀಯಾ? ಬೇಡ ಅಮ್ಮ, ಅಪ್ಪ ಮನೆಗೆ ಬಂದರೆ ನೀನು ನನಗೆ ಕಾಲ್ ಮಾಡಿ ತಿಳಿಸು, ಸರಿನಾ? ನಾ ಬರ್ತೀನಿ. ತಾಯಿ, ಎಲ್ಲ ಒಗ್ಗಟಾಗಿ ಕಾಣ್ತಿದೆ. ಯಾವ ತಪ್ಪಿಗೆ ನಮ್ಗೆ ಈ ಶಿಕ್ಷೆ ತಾಯಿ? ಅಮ್ಮ, ಎಲ್ಲವ ತಾಯಿ. ನಾನು ನಿಮಗೆ ಮಿಸ್ ಕಾಲ್ ಕೊಟ್ಟಿದ್ನಾ? ಹ್ಞೂ, ಅದು ನೋಡಿ ಖುಷಿಯಾಗಿದ್ದಕ್ಕೆ ಮತ್ತೆ ನಿಮಗೆ ಕಾಲ್ ಮಾಡಿದ್ದು ನಾನು. ಏನೇ ಹೇಳಿ, ನಿಮ್ಗೆ ಸ್ವಲ್ಪ ಜಂಬ ಜಾಸ್ತಿನೇ. ಹಲೋ ಮಿಸ್ಟರ್, ಮತ್ತೆ ಮತ್ತೆ ನನ್ನ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ನಾನು ಯಾವಾಗ ನಿಮ್ಗೆ ಮಿಸ್ ಕಾಲ್ ಕೊಟ್ಟೆ? ಅಯ್ಯೋ ದೇವ್ರೆ, ನಿಂಗೆ ಈಗಷ್ಟೇ ಥ್ಯಾಂಕ್ಸ್ ಹೇಳಿದೆ ತಾನೆ, ಯಾಕೆ ಹೀಗೆ ಮಾಡ್ತಿದ್ಯಾ? ಲೇ ರಮ್ಯಾ, ಸಾಕು ಸುಮ್ಮನಿರೆ. ಎಷ್ಟು ಸರಿ ಹೋಗ್ತಿರ್ಬೇಕಾರೆ ಯಾವುದೇ ಇದು ಮಿಸ್ ಕಾಲ್ ವಿಚಾರವಾಗಿ ಜಗಳ ಕಾಯೋದು? ಹೌದೌದು ರಮ್ಯಾ, ಯಾಕೆ ಪಾಪ ಅವ್ರ ಜೊತೆ ಯಾವಾಗಲೂ ಜಗಳ ಮಾಡ್ತಾ? ಕನಿಷ್ಠ ನೀವು ಹೋಗಿ, ನಾನು ರಮ್ಯ ಬುದ್ಧಿ ಹೇಳ್ತೀನಿ. ಹಲೋ ಕರಣ್ ಸರ್, ಮೊದಲು ನೀವು ಇಲ್ಲಿಂದ ಹೋಗಿ. ಹಾಂ ಸಂಬರ್, ಬಾಯ್ 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 ಬಾಯ್. ಏಯ್, ಯಾಕೋ ನಂದೇ ತಪ್ಪು ಅನ್ನೋ ಥರ ಮಾತಾಡ್ತೀಯಾ? ರಮ್ಯಾ, ಪಾಪ ಕಣೆ ಅವರು. ಅವ್ರು ಎಷ್ಟಂತ ಸೋಲ್ಬೇಕು? ಅಲ್ವೋ, ನಾನು ಅವ್ರಿಗೆ ಮಿಸ್ ಕಾಲ್ ಕೊಟ್ಟಿಲ್ಲ ಕಣೋ. ನಾನೇ ಕೊಟ್ಟೆ ಅಂದ್ಕೋ. ಏನು ನೀನಾ? ಇಲ್ಲ ಇಲ್ಲ, ಅವರೇ ಕೊಟ್ಟಿತ್ತು ಅಂದ್ಕೋ. ಓ ರಮ್ಯಾ, ಇವಾಗ ಯಾರು ಮಿಸ್ ಕಾಲ್ ಕೊಟ್ರೆ ಏನು? ಇವಾಗ ನೀವು ಮತ್ತೆ ಮಾತಾಡೋಂಗಾಯ್ತಲ್ಲ, ಬಿಡು. ಹೌದು ರಮ್ಯಾ, ನೀನು ಎಲ್ಲದಕ್ಕೂ ಕೋಪ ಮಾಡ್ಕೊಳ್ಳೋದನ್ನ ಮೊದಲು ಬಿಡು. ರಮ್ಯಾ, ಈ ಪ್ರೀತಿಲಿ ಯಾವಾಗಲೂ ಸೋತು ಗೆಲ್ಬೇಕಂತೆ. ನೀನು ಒಂದ್ಸಲ ಸೋತ್ಬಿಡು. ಈ ಮಾತೆಲ್ಲ ನನ್ನ ಹತ್ರ ಬೇಕಾಗಿಲ್ಲ. ಸುಮ್ಮನೆ ಮಿಸ್ ಕಾಲ್ ಕೊಟ್ಟೆ ಅಂದ್ರೆ ನಾನು ಯಾಕೋ ಒಪ್ಕೋಬೇಕು? ಈ ಮನೆ ನಿನ್ ಮೇಲೆ ಮಿಸ್ ಕಾಲ್ ವಿಷಯನೇ ಬರಬಾರ್ದು. ಹೌದೌದು, ಇನ್ಮೇಲೆ ನಮ್ಮ ಮನೆಯಲ್ಲಿ ಬರೀ ರಮ್ಮಿನ್ ಮದುವೆ ವಿಚಾರನೇ ಮಾತಾಡ್ಬೇಕು. ನನ್ನ ಮದುವೆ ನಿನ್ ಕನ್ಸು ನಿಜ, ಆದ್ರೆ ಕರಣ್ಗೆ ಅವ್ರ ಅಪ್ಪನ ಒಪ್ಸೋ ಧೈರ್ಯ ಖಂಡಿತ ಇಲ್ಲ. ಪ್ರೀತಿ ಬಿದ್ದೋರ್ಗೆ ಯಾವ್ದು ಕಷ್ಟ ಅಲ್ವೇ ಅಲ್ಲ. ನೋಡ್ತಿರು, ಕರಣ್ ಅವ್ರ ಅಪ್ಪನ ಒಪ್ಪಿಸ್ತಾನೆ. ಹ್ಞೂ ಹೌದು, ಇಷ್ಟೊಂದು ಜನರ ಮುಂದೆ ಮಾತಾಡೋಕೆ ಪ್ಲಾನ್ ಮಾಡಿದವನು ಅವ್ರ ಅಪ್ಪನ ಮುಂದೆ ಮಾತಾಡೋಕೆ ಪ್ಲಾನ್ ಮಾಡೇ ಮಾಡ್ತಾನೆ. ಅಷ್ಟಾದ್ರೆ ಸಾಕು, ನಮ್ಮ ರಮ್ಮಿನ್ ಮದುವೆ ಆದಂಗೆನೆ. ದೇವ್ರೆ, ನನ್ನ ಮಿಸ್ಡ್ ಕಾಲ್ ಆರೋಪದಿಂದ ಕಾಪಾಡ್ಬಿಟ್ಟೆ. ತುಂಬ ಥ್ಯಾಂಕ್ಸ್. ನಾಳೆನೇ ನಿನ್ನ ದೇವಸ್ಥಾನಕ್ಕೆ ಬರ್ತೀನಿ. ಏನ್ ಯೋಚನೆ ಮಾಡ್ತಿದ್ಯಾ ಸಂಪತ್? ಏನಿಲ್ಲ ಅತ್ತೆ, ರಮ್ಮಿಂಗೆ ಒಳ್ಳೇದು ಮಾಡಪ್ಪ, ನಾಳೆನೇ ದೇವಸ್ಥಾನಕ್ಕೆ ಬರ್ತೀನಿ ಅಂತ ದೇವ್ರ ಹತ್ರ ಕೇಳ್ಕೊತಿದ್ದೆ ಅಷ್ಟೇ. ಹೌದೌದು, ನಾಳೆ ನಾನು ನಿನ್ ಜೊತೆ ಬರ್ತೀನಿ ಕಣೋ. ಅವಳ ಹೆಸರಲ್ಲಿ ಒಂದು ಅರ್ಚನೆ ಮಾಡ್ಸೋಣ, ಸರಿನಾ? ಸರಿ ಸರಿ.
ಯಾವ ಕಡೆ ಹೋಗಿರ್ಬೋದು? ಒಂದು ದಿಕ್ಕಲ್ಲಿ ಅಪ್ಪ ಇದ್ದಾರೆ, ಇನ್ನೊಂದು ದಿಕ್ಕಲ್ಲಿ ಆರ್ಯ ಸರ್ ಇದ್ದಾರೆ ಅನ್ನಿಸ್ತದೆ. ಈಗ ನಾನು ಯಾವ ದಿಕ್ಕನ್ನು ಆರಿಸ್ಬೇಕು? ಅಕಸ್ಮಾತ್ ಇಬ್ರು ಒಂದೇ ದಿಕ್ಕಲ್ಲಿದ್ರೆ ನನ್ನ ಮನ್ಸೇನು ಹೇಳುತ್ತೋ ಆ ದಿಕ್ಕಿಗೆ ಹೋಗ್ತೀನಿ. ಅಮ್ಮ, ತಾದಾಗ್ಲಿ ಜೇಂಡೆ ಆಗಲಿ ಎಲ್ಲಿದ್ದಾರಂತ ಒಂದು ಸಣ್ಣ ಕ್ಲೂ ಕೂಡ ಸಿಗ್ತಾ ಇಲ್ಲಮ್ಮ. ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀವಿ ಅಂತ ನನಗೆ ಅನಿಸಿದೆ ಅಮ್ಮ. ಕಿಡ್ನ್ಯಾಪ್ ಅಂದರೆ ಸಣ್ಣ ವಿಷಯ ಅಲ್ಲಮ್ಮ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೆಟರ್ ಅಂತ ನನಗೆ ಅನಿಸ್ತಾ ಇದೆ. ಬೇಡ ಹರ್ಷ, ಈಗಲೇ ಸಾಕಷ್ಟು ನಮ್ಮನೆ ವಿಷಯ ಆಚೆ ಕಡೆ ಗೊತ್ತಾಗಿದೆ. ಮತ್ತೆ ತಿರ್ಗಾ ಇದು ಅಂದರೆ ಮಾಮಿನ್ಲೋ, ಮನೆ ವಿಷಯ ಆಚೆ ಜನಕ್ಕೆ ಗೊತ್ತಾಗತ್ತೆ ಅಂತ ಇಷ್ಟು ದೊಡ್ಡ ವಿಷಯನ ಮುಚ್ಚಿಡೋದಕ್ಕಾಗತ್ತಾ? ಜೇಂಡೆ ಮೇಲೆ ಆಲ್ರೆಡಿ ಎಷ್ಟೊಂದು ಕೇಸ್ ಇದೆ. ಮೋರ್ ಓವರ್ ಊರ್ ಬಿಟ್ಟು ಎಲ್ಲೂ ಹೋಗಿಲ್ಲ ಅನ್ನೋ ಪೊಲೀಸವ್ರ ಆರ್ಡರ್ ಬೇರೆ ಇದೆ. ಆದರೂ ಜೇಂಡೆ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದರೆ ವಿ ಹ್ಯಾವ್ ಟು ಇನ್ಫಾರ್ಮ್ ಅಮ್ಮ. ಎಸ್ ಮಾಮಿನ್ಲೋ, ಸುಮ್ಮನೆ ಚಾನ್ಸ್ ತೊಗೊಳ್ಳೋದು ಬೇಡ ಅಂತ ಅನಿಸ್ತಿದೆ. ಆರ್ಯ ಕಾಣ್ತಿಲ್ಲ ಅಂತ ಪೊಲೀಸ್ ಹತ್ರ ಹೋದ್ರೇ ಎಲ್ಲ ಕೆಲಸ ಹಾಳಾಗತ್ತೆ. ಇದರಿಂದ ಮೀಡಿಯಾಗೆ ಗೊತ್ತಾಗಿ ಅನು ಆರ್ಯ ಯಾಕೆ ಸಪ್ರೇಟ್ ಆದ್ರು, ಈ ಹೊಸ ಆರ್ಯನ್ನ ಅನು ಯಾಕೆ ಒಪ್ಕೊಳ್ತಿಲ್ಲ ಅಂತ ನೂರಾರು ಪ್ರಶ್ನೆಗಳು ಬರುತ್ತೆ. ಇದರಿಂದ ನಮ್ಮ ಮತ್ತೆ ಸುಬ್ಬು ಅವರ ಸಂಬಂಧಕ್ಕೆ ತೊಂದರೆ ಆಗೋ ಅವಕಾಶಗಳೇ ಜಾಸ್ತಿ. ಈಗಲೇ ಆಲ್ರೆಡಿ ಲೇಟ್ ಆಗಿದೆ. ನಾವಿನ್ನ ಡಿಲೇ ಮಾಡಿದ್ರೆ ಅದು ಬ್ರೋ ಇನ್ ಲಾಗೆ ಎಫೆಕ್ಟ್ ಆಗುತ್ತೆ. ಆರ್ಯನ್ನ ಕೇಶವ ಕರ್ಕೊಂಡು ಹೋಗಿರೋದು ಸತ್ಯನೇ ಆದರೆ ಆರ್ಯನ್ಗೆ ಏನೂ ಆಗಲ್ಲ, ಅವನು ಸೇಫಾಗೇ ಇರ್ತಾನೆ. ಕೇಶವನಿಗೆ ಕೆಟ್ಟದ್ದು ಮಾಡೋ ಉದ್ದೇಶ ಅವನಿಗಿರಲ್ಲ. ಓಕೆ ಅಮ್ಮ, ಇನ್ ಕೇಸ್ ಈ ಕೆಲಸನ ಜೇಂಡೆ ಮಾಡಿಲ್ಲ ಅಂದರೆ? ಉದೋ ಉದೋ ಎಲ್ಲಮ್ಮ, ಎಲ್ಲಮ್ಮ ತಾಯಿ ನಿನ್ ಹಾಲು ಕುದೋ ಉದೋ ಉದೋ. ಜೋಬರದ ಬಾವಿ ಸತ್ಯವ್ವ ನಿನ್ ಹಾಲು ಕುದೋ ಉದೋ ಉದೋ. ಪರಶುರಾಮ ನಿನ್ ಹಾಲು ಕುದೋ ಉದೋ ಉದೋ. ಉದೋ ಉದೋ ಎಲ್ಲಮ್ಮ. ದೇವಿನೇ ಎದ್ರಿಗೆ ಬಂದಾಳ ಅಂದ್ರ ಮುಂದಿನ ಆಟ ಆಕಿನ ಹೊಡಿಯಾಳ. ಹಾವು ಏನಿ ಆಟದಂಗ ಈ ಮನಸ್ಸು ಮ್ಯಾಲ್ ಹೋದಾಗ ಮಾಯೆ ಕವಿತದ, ಕೆಳಗೆ ಇಳಿದಾಗ ಸತ್ಯದ ಅರಿವಾಗ್ತದ. ಪ್ರತಿ ಸಾರಿ ದಾಳ ಉರುಳಿಸ್ದಂಗ ಅವಕಾಶಗಳು ಉರುಳ್ತಾವ. ಆದ್ರೆ ಈ ಅವಕಾಶ ಈ ಎಲ್ಲವ ಕೊಟ್ಟಿರೋ ಕಡಿ ಅವಕಾಶ. ಕೈಯಾಗ ದಾಳ ಹಿಡ್ದು ಏನ್ ಚಿಂತೆ ಮಾಡ್ಲಿಕ್ಕೆ ಉರುಳಿಸು ದಾಳ ಕೂಡು ಆಟ. ನಿನ್ನದ ನಾನು ಈಗಲೇ ಪಡ್ಕೊಂಡ್ರ ನೋವಿನ ಪಯಣ ಕೊನೆ ಆದಾವು. ಇನ್ನ ಆಕಾಶಕ್ಕ ಮುಖ ಮಾಡಿ ಕೂರ್ಬೇಕಾಗ್ತದ. ಹೋಗು, ದಿಟ್ಟಿದ ದಾರಿನಾಗ ಹೋದ್ರ ಎಲ್ಲ ನಿನ್ ಕೈಗೊಂಬೆ ಆಗ್ತದ. ಉದೋ ಉದೋ ಎಲ್ಲಮ್ಮ, ಎಲ್ಲಮ್ಮ ತಾಯಿ ನಿನ್ ಹಾಲು ಕುದೋ ಉದೋ ಉದೋ. ಜೋಬರ ಬಾವಿ
ನೀನು ಹೇಳ್ತಾ ಇರೋದು ನಿಜ ಅಂತ ನಿನಗನ್ನಿಸ್ತಿದ್ಯಾ ಜೇಂಡೆ? ಅನ್ಸೋಕೆ ಇದು ನನ್ನ ಅಭಿಪ್ರಾಯ ಅಲ್ಲ. ನಾ ಹೇಳ್ತಿರೋ ವಿಷಯ ಸತ್ಯ. ವಿಷಯ ಏನಿದೆಯೋ ಅದನ್ನಷ್ಟೇ ಹೇಳ್ತಾ ಇದ್ದೀನಿ. ಇಷ್ಟು ದಿನ ಇದನ್ನು ಅರ್ಥ ಮಾಡಿಸ್ಬೇಕು ನಿನಗೆ ಅಂತಾನೆ ತುಂಬ ಪ್ರಯತ್ನ ಪಟ್ಟೆ. ನಾನೀಗೇನು ಮಾಡಬೇಕು? ಅವ್ರನ್ನ ನಾನು ಸುಮ್ಮನೆ ಬಿಡಬಾರ್ದು ಅಲ್ವಾ? ಸುಮ್ಮನೆ ಬಿಡಲ್ಲ. ನನಗಿಷ್ಟೆಲ್ಲ ತೊಂದರೆ ಕೊಟ್ಟವ್ರನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ. ನೀನು ನಿಜವಾಗ್ಲೂ ಇದನ್ನು ಹೇಳ್ತಿದ್ಯಾ? ಯಾಕೆ ನಂಬಿಕೆ ಬರ್ತಿಲ್ವಾ? ನನ್ನನ್ನು ಈಗಲೇ ಕರ್ಕೊಂಡು ಹೋಗು. ಎಲ್ಲಿಗಾರ್ಯ? ಕಮಲಮ್ಮನ ವಠಾರಕ್ಕೆ. ನನ್ನನ್ನು ಈಗಲೇ ಕಮಲಮ್ಮನ ವಠಾರಕ್ಕೆ ಕರ್ಕೊಂಡು ಹೋಗು ಜೆಂಡೆ. ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ಬಾಬಣ್ಣ, ಅಣ್ಣ. ಏನಮ್ಮ? ಬಾಬಣ್ಣ ಹೇಗಿದ್ದೀರಾ? ನಿಮ್ಮನ್ನ ತುಂಬಾ ದಿನ ಆಯ್ತು ನೋಡಿ ಮಾತಾಡ್ಸಿ. ಬದಲಾಗಿರೋ ಹಾಗಿದೆ. ಇನ್ನೇನಮ್ಮ, ವಯಸ್ಸಾಗ್ತಾ ಬಂತು, ಜೊತೆಗೆ BP ಶುಗರ್ ಬೇರೆ ಇದೆ. ಅದರಲ್ಲಿ ನಿಮ್ಮಪ್ಪನಿಗೆ ಕಿವಿ ಕೇಳಿಸೋದಿಲ್ವಾ? ನಾನು ಆಗಲೇ ಎಷ್ಟು ಸಲ ಕರೀತಿದ್ರು ಯಾರು ಕರೀತಾ ಇದ್ದಾರೆ ಅಂತ ತಿರುಗಿ ನೋಡಿದಾನೆ ಊಟ. ನಮ್ಮನ್ನೆಲ್ಲ ಮರ್ತೇ ಬಿಟ್ಟಿದ್ದಾನೆ ಅನಿಸುತ್ತೆ ಸುಬ್ಬಣ್ಣ. ಅಯ್ಯೋ ಹಾಗೇನೋ ಇಲ್ಲ ಅಣ್ಣ. ಹೌದು, ನೀನೇ ನಮ್ಮ ಈ ಕಡೆ. ಅದು ಬಾಬಣ್ಣ, ನಾನು ಅಪ್ಪನ್ನ ಹುಡ್ಕೊಂಡು ಬಂದೆ. ನೀವು ಹೇಳ್ದ ಹಾಗೆ ಅವ್ರಿಗೆ ಬರೀ ಕಿವಿ ತೊಂದರೆ ಮಾತ್ರ ಅಲ್ಲ, ಅವ್ರಿಗೆ ಮರು ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಫೋನನ್ನು ಮನೆಯಲ್ಲೇ ಬಿಟ್ಟು ಬಂದಿದ್ದಾರೆ, ಅದಕ್ಕೆ ಅವರನ್ನು ಹುಡ್ಕೊಂಡು ಬಂದೆ ಕೊಡೋಣ ಅಂತ. ಹಾನು ಫೋನ್ ತಾನೇ ಬಿಟ್ಟೋಗಿರೋದು, ಮನೇನೇ ಬಿಟ್ಟೋಗಿರೋ ಥರ ಯಾಕಮ್ಮ ಗಾಬರಿ ಆಗಿದೆಯಾ? ಸರಿ, ನಾನಿನ್ನು ಬರ್ತೀನಿ ಅಣ್ಣ. ಆರ್ಯ, ಆರ್ಯ, ನೀನು ರಿವೆಂಜ್ ತಗೊಳಕ್ಕೆ ಹೋಗ್ತಿದ್ಯಾ ಅಂತಂದ್ರೆ ನಂಗೆ ನಂಬೋಕ್ಕಾಗ್ತಿಲ್ಲ. ಯಾಕೆ ನಂಬೋಕ್ಕಾಗ್ತಿಲ್ಲ? ನಮ್ಮ ಕಡೆ ಒಂದು ಮಾತಿದೆ, ಮದುವೆ ಮಾಡ್ಕೊಳ್ಳೋಕ್ಕೂ ಮುಂಚೆ ಸುಳ್ಳು ಹೇಳೋಕ್ಕೆ ಭಯ ಪಡ್ತಾ ಇದ್ದೋನು ಮದುವೆ ಮಾಡ್ಕೊಂಡ್ಮೇಲೆ ನಿಜ ಹೇಳೋಕ್ಕೆ ಭಯ ಪಡ್ತಾನಂತೆ. ಅದಕ್ಕೆ ನನಗೊಂದು ಸಣ್ಣ ಅನುಮಾನ, ನೀನು ನಿಜವಾಗ್ಲೂ ಅನು ಹತ್ರ ಹೋಗಿದ್ದೀನಲ್ಲ, ಕೇಳ್ತೀಯಾ? ಜೆಂಡೆ, ನೀನು ಹೇಳ್ತಾ ಇರೋದು ನಿಜ ಅಲ್ವಾ? 1000% ನಿಜ. ಇದನ್ನೆಲ್ಲ ಅವ್ರ ಹತ್ರ ನೇರವಾಗಿ ಹೋಗಿ ಕೇಳಿದ್ರೆ ಅವ್ರು ಒಪ್ಕೋತಾರ? ಆ ವಿಷಯನ ನನಗೆ ಬಿಡು ಜೆಂಡೆ. ನಾನು ನಿನ್ನನ್ನು ತುಂಬ ನಂಬ್ತೀನಿ. ನಾವು ಯಾವಾಗಲೂ ಬೇರೆಯವರಲ್ಲಿರೋ ಒಳ್ಳೆತನನ, ನಮ್ಮಲ್ಲಿರೋ ಕೆಟ್ಟತನನ ಹುಡುಕ್ಬೇಕಂತೆ. ಆ ಮಾತಿನ ಅರ್ಥನ ಇವತ್ತು ನಾನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡೆ. ಅರ್ಯ, ಈಗೇನು ಮಾಡಬೇಕು ಅಂತಿದ್ಯಾ? ಕಳ್ಳನ ಹತ್ರ ಹೋಗಿ ನೀನು ಕಳ್ಳಾನ ಅಂತ ಕೇಳೋ ದಡ್ಡನ ಥರ ಕಾಣ್ತಿದ್ದೀನಿ ನಾನು. ಜೆಂಡೆ, ಏನು ನೋಡ್ತಾ ಇದೆಯಾ? ಬೇಗ ಬಾ, ಹೊರಡಬೇಕು.
ಹೇಳೋದಕ್ಕೆ ಎಲ್ಲಿ ಹೋಗೋದಕ್ಕೆ ಸಾಧ್ಯ? ಇಷ್ಟು ಕಡಿಮೆ ಟೈಮಲ್ಲಿ ಅವರು ಎಷ್ಟು ದೂರ ಹೋಗಿರೋದಕ್ಕಾಗತ್ತೆ? ಒಂದ್ ವೇಳೆ ಅಪ್ಪ ಬಸ್ಸು ಆಟೋನೋ ಹತ್ಕೊಂಡು ಎಲ್ಲಾದ್ರೂ ಹೊರಟೋಗಿದ್ರೆ? ಎಲ್ಲಿ ಅಂತ ಹುಡ್ಕೋದು? ನಾನೊಬ್ಳೆ ಈಗ ಹುಡ್ಕೋದ್ರಲ್ಲಿ ಅರ್ಥ ಇಲ್ಲ. ನನಗೆ ಆರ್ಯ ಸರ್ ಸಹಾಯ ಬೇಕೇ ಬೇಕು. ಆದ್ರೆ ಅಪ್ಪ ಏನಾದ್ರೂ ಅನ್ಕೊಂಡ್ರೆ ಏನ್ ಮಾಡ್ಲಿ? ಅಪ್ಪ, ಎಲ್ಲಿದ್ದೀರಾ ನೀವು? ನಮ್ಮನ್ನ ಬಿಟ್ಟು ಯಾಕೆ ಹೀಗೆ ಹೋಗಿದ್ದೀರಾ? ಪ್ಲೀಸ್ ಬನ್ನಿ ಅಪ್ಪ. ಬೇಡ ಜೆಂಡೆ, ನೀನು ಬಂದರೆ ಕೆಲಸ ಸಲೀಸಾಗಲ್ಲ. ನಿನ್ನ ನೋಡಿದ್ರೆ ನೀನೇ ಹೇಳಿ ಏನೋ ಮಾಡಿಸ್ತಾ ಇದೆಯಾ ಅಂತ ಅನ್ಕೋತಾರೆ. ನೀನು ಇಲ್ಲೇ ಇದ್ದು ಮುಂದೆ ಏನಾಗುತ್ತೆ ಅಂತ ನೋಡ್ತಾ ಇರು. ಇಷ್ಟು ದೊಡ್ಡ ಅನ್ಯಾಯ ಮಾಡಿದವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಅವ್ರ ಮುಖವಾಡ ಕಳಿಸಿಬಿಡುತ್ತೆ. ನೋಡ್ತಾ ಇರು. ಫೋನ್ ಕೊಡು. ಅವಿನಾಶ್, ಫೋನ್ ಕೊಡು. ದಾದಾನ ಎಲ್ಲಿ ಅಂತ ಹುಡುಕೋದು? ಈ ಜೆಂಡನ್ನು ಟ್ರ್ಯಾಕ್ ಮಾಡೋಕ್ಕಾಗ್ತಾ ಇಲ್ಲ. ಏನ್ ಮಾಡೋದು? ಸರ್, ಏನಾದ್ರು ವೇ ಟು ಫೈಂಡ್. ದಾದಾ, ಹಲೋ ದಾದಾ. ಥ್ಯಾಂಕ್ ಗಾಡ್ ದಾದಾ. ದಾದಾ ಯು ಓಕೆ? ಎಲ್ಲಿದ್ದೀರ ಅಂತ ಹೇಳಿ, ನಾನು ಬಂದು ಪಿಕ್ ಮಾಡ್ತೀನಿ. ಹರ್ಷ, ಪ್ಲೀಸ್ ಸ್ಟಾಪ್ ಆಸ್ಕಿಂಗ್ ಮೀ ಕ್ವೆಶ್ಚನ್ಸ್. ಬಟ್ ದಾದಾ, ಐ ಆಮ್ ವರೀಡ್. ಹರ್ಷ, ಲಿಸನ್ ಟು ಮೀ. ನಾನು ಹೇಳೋದನ್ನ ಕ್ಲಿಯರಾಗಿ ಕೇಳಿಸ್ಕೊ. ಮಿಕ್ಕಿದ್ದನ್ನು ಆಮೇಲೆ ಮಾತಾಡೋಣ. ಓಕೆ. ಹರ್ಷ, ನಾನು ಹೇಳಿದೆಲ್ಲ ಅರ್ಥ ಆಯ್ತಾ? ಓಕೆ ದಾದಾ, ಗಾಟ್ ಇಟ್. ನಾನು ಈಗಲೇ ಬರ್ತೀನಿ.